ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ತಮ್ಮೆಲ್ಲರಿಗೂ ಸಂಕ್ಷಿಪ್ತವಾಗಿ ಮಾನ್ಯ ಸಚಿವರೀಗ ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ತಮ್ಮ ತಮ್ಮ ಆಸನಗಳು ಎಲ್ಲ ಧನ್ಯವಾದಗಳಿಗೆ ವೇದಿಕೆ ಮುಂಭಾಗದಲ್ಲಿ ನಿರ್ಮಿಸತಕ್ಕಂಥ ಎಲ್ಲ ಸರ್ವರಿಗೂ ಸ್ವಾಗತವನ್ನ ನೀಡಲಿದ್ದಾರೆ. ಜಿಎಸ್ ವೆಂಕಟಾಚಲಪತಿ ಪೌರಾಯುಕ್ತರು ನಗರಸಭೆ. ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅವರಿಗೆ ಸಹ ತಾಲೂಕಿನ ತಾಲೂಕು ನಗರಸಭೆಯಿಂದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಹಸಿರಾಗಿರುವಂತಹ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿಯಾಗಿ
ಯುವಕರು ಸ್ವಾಗತವನ್ನು ಕೋರುತ್ತಿದ್ದರು. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಅಸೀನರಾಗಿರುವಂತಹ ಕಾರ್ಯನಿರ್ವಹಣೆಯಾಗಿರುವಂತಹ ಡಾಕ್ಟರ್ ಸಿಕಂದ್ರ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸಾಹಿತಿಗಳು ಹಾಗೂ ರಾಜ್ಯಸಭಾ ಸದಸ್ಯರು ಸಹ ಅವರು ವೇದಿಕೆಗೆ ಬರಲಿದ್ದಾರೆ. ಅವರಿಗೂ ಸಹ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿ ಗ್ಯಾರಂಟಿ ಸ್ಕೀಮ್ಸ್ಗಳ ಅಧ್ಯಕ್ಷರಾದ ಮುನ್ನಸರ್ ಅವರಿಗೂ ನಾವು ಸ್ವಾಗತವನ್ನು ಕೋರುತ್ತಿದ್ದೇವೆ. ಅದೇ ರೀತಿಯಾಗಿ ಕೃಷಿಕ ಸಮಾಜ ಅಧ್ಯಕ್ಷರಾದ ಜಯರಾಮ ರೆಡ್ಡಿ ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ನಗರಸಭಾ ಸದಸ್ಯರುಗಳನ್ನು, ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು, ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರುಗಳನ್ನು ಮುದುಗುತ್ತಲಿಯಲ್ಲಿ ಅಂಬೇಡ್ಕರ್ ಅವರ ಮುದುಗುತ್ತಲಿಗೆ ಗೀತ ಬೆಳೆಸ್ತಾ ಇದ್ದಾರೆ. ಅದನ್ನ ಹಣಕ್ಕಾಗಿ ಮಾಡಿಕೊಳ್ಳಬೇಡಿ ಅಂತ ಅಂಬೇಡ್ಕರ್ ಆಶಯಗಳನ್ನು ನೆನೆಸುತ್ತಾ ದೀಪ ಬೆಳಗಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದ ಚಾಲನೆಯನ್ನು ನೀಡಿದ ಸಚಿವರೊಂದಿಗೆ ನಮ್ಮೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಸಹಕರಿಸಬೇಕಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಡಾಕ್ಟರ್ ಬಾಪೂಜಿ ಅವರು ಅವರ 134ನೇ ದಿನಾಚರಣೆ ಹಾಗೂ ಹಸಿ ಕ್ರಾಂತಿಯ ಹರಿಹಾರವಾದಂಥ ಭಾರತದ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 118ನೇ ಜನ್ಮ ದಿನಾಚರಣೆ. ಈ ಎರಡು ಜಂಟಿ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಆಡಳಿತ, ಚಿಂತಾಮಣಿ ತಾಲೂಕು ಆಡಳಿತ ಮತ್ತು ತಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಸುಂದರವಾದಂತಹ ಸಭಾಂಗಣದಲ್ಲಿ ಆಗ್ತಿರ್ತಕ್ಕಂಥ ಬಹಳ ಸಂತೋಷಕರವಾದಂತಹ ಸಮಾರಂಭ. ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಮಾಡಿದಂತ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು, ಜನಾನುರಾಗಿ ನಾಯಕರು, ಅಭಿವೃದ್ಧಿಯ ಹರಿಕಾರರು ಮತ್ತು ಇದೇ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಮತ್ತೊಬ್ಬರು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ಗೌತಮ್ ಸರ್ ಅವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ನಗರಸಭಾ ಅಧ್ಯಕ್ಷರು ಮತ್ತು ಇತರ ಎಲ್ಲ ಗಣ್ಯರು, ಒಂದೊಂದಾಗಿ ಹೆಸರಿದ್ರೆ ಮಳೆ ಸಮಯಕ್ಕಾಗಿ ಮಿಂಚಿ ಮಾಯ ಆಗ್ತಾರೆ. ಸಾಧಕರು ಸದಾ ಜನಮಾನಸದಲ್ಲಿ ಉಳಿದು ಬಿಡ್ತಾರೆ. ಅಂತ ಸಾಧಕರ ಸಾಲಿನಲ್ಲಿ ಬಂದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾವ್ ಅಂತಕ್ಕಂಥ ಸತ್ಯವನ್ನ ಇವತ್ತು ಮಾತಾಡಲಿಕ್ಕೆ ನಾವೆಲ್ಲರೂ ಬಂದು ಸೇರ್ಕೊಂಡಿದ್ದೀವಿ. ಒಳಗಿನ ಸೌಂದರ್ಯ ಮತ್ತು ಹೊರಗಿನ ಸೌಂದರ್ಯ ಎರಡಿರ್ತವೆ. ಒಳಗಿನ ಸೌಂದರ್ಯಕ್ಕೆ ಬಹಳ ಕಷ್ಟ ಆಗುತ್ತೆ. ದಲಿತರಂದ್ರೆ ಹಾಗೆ ಹೀಗೆ ಬೇರೆಯವರು ಅಂತಕ್ಕಂಥ ಯಾವ ಭಾವನೆಯೂ ಇಲ್ಲದೆ ಒಂದು ಕುಟುಂಬದ ತರ ಇವ ಸರ್ವ ಸಮುದಾಯಗಳಿಗೆ ಸೇರಿದಂತ ಎಲ್ಲ ನನ್ನ ತಾಲೂಕಿನ ಜನ ಬಂದಿದ್ದೀರಿ. ನಿಮಗೆ ಶಿರಸ್ಸಾಷ್ಟಾಂಗ ನಮಸ್ಕಾರ ಆಗ್ತಾ ಇದ್ದೀನಿ. ನನಗೊಂದು ಆತಂಕ ಕಾಡ್ತಾ ಇತ್ತು. ಒಕ್ಕಲಿಗರೆಲ್ಲ ಸೇರ್ಕೊಂಡು ಕುವೆಂಪುರವರಿಗೆ ಬೀಗ ಹಾಕಿ ಬೀಗದ ಕೈ ಅವ್ರ ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ, ಬಲ್ಜಿಗರೆಲ್ಲ ಸೇರಿ ಕೈವಾರ ಕಾತಲ್ಲಿ ಬೀಗ ಹಾಕಿ ಬೀಗದ ಕೈ ಅವ್ರ ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ, ಈಡಿಗರೆಲ್ಲ ಸೇರಿ ನಾರಾಯಣ ಗುರುಗಳು ಹಾಕಿ ಅವರು ಬೀಗದ ಕೈ ಅವ್ರ ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ, ಕುರುಬರೆಲ್ಲ ಸೇರಿ ಕನಕದಾಸನ ಬೀಗ ಹಾಕಿ ಬೀಗದ ಕೈಯನ್ನು ಅವ್ರ ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ, ದಲಿತರೆಲ್ಲ ಸೇರಿ ಅಂಬೇಡ್ಕರ್ ಬೀಗ ಹಾಕಿ ಬೀಗದ ಕೈ ಅಂತ ಒಂದು ಆತಂಕ ಆಯ್ತು. ನನಗೆ ಆತಂಕ ಇವತ್ತು ನಿವಾರಣೆ ಆಯಿತು. ಕಾರಣ ನನ್ನ ಕ್ಷೇತ್ರದ ಎಲ್ಲ ಸಮುದಾಯಗಳ ಇಲ್ಲಿ ಸೇರಿದ್ದೀನಿ. ಹಾಗಾಗಿ ನಾನು ಬಹಳಷ್ಟು ಆನಂದ ಆಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾದವರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಂದೇಶದ ಮುಖಾಂತರ ಸಕಲ ವರ್ಗಗಳನ್ನು ಇಲ್ಲಿ ಸೇರಿಸಿ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟದ ಕಲ್ಪನೆಯನ್ನ ಇಲ್ಲಿ ಕಾರಣೀಭೂತಗೊಳಿಸಿದಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತ ನನ್ನ ಆತ್ಮೀಯರಾದಂತ ಸುಧಾಕರ್ ಸಿಂಗ್ ಅವರು ನಾನು ಇವತ್ತು ದಿವಸ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅಂದ ತಕ್ಷಣ ಅಮ್ಮ, ಅಂಬೇಡ್ಕರ್ಗೆ ಜಾತಿ ಇಲ್ಲ, ಅಂಬೇಡ್ಕರ್ಗೆ ಧರ್ಮ ಇಲ್ಲ, ಅಂಬೇಡ್ಕರ್ಗೆ ಬಣ್ಣ ಇಲ್ಲ, ಅಂಬೇಡ್ಕರ್ಗೆ ವರ್ಗ ಇಲ್ಲ. ಅಂಬೇಡ್ಕರ್ ಅಂದ್ರೆ ಭೂಮಿ, ಅಂಬೇಡ್ಕರ್ ಅಂದ್ರೆ ಆಕಾಶ, ಅಂಬೇಡ್ಕರ್ ಅಂದ್ರೆ ಹರಿಯುವ ನದಿ. ಹಾಗಾಗಿ ಪ್ರಕೃತಿ ನೆನೆಸ್ಕೊಳ್ಳೋದು ಬಾಬಾ ಸಾಹೇಬ್ ನೆನೆಸ್ಕೊಳ್ತಕ್ಕಂಥದ್ದು ಒಂದೇನು. ಹಾಗೇನೆ ಜಗಜೀವನ್ ರಾವ್ ಅವರು ಹಸಿರು ಕ್ರಾಂತಿಯ ಮುಖಾಂತರ ಈ ನಾಡಿಗೆ, ಈ ನೆಲಕ್ಕೆ ಒಂದು ಉತ್ಪನ್ನದ
ಕನಸನ್ನು ಕೊಟ್ಟಂತದ್ದು. ಹಾಗಾಗಿ ಈ ರಿಪುರ ಮಹನೀಯರ ಒಂದು ಆದರ್ಶದ ದಿನವನ್ನು ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಸಭಾ ಸದಸ್ಯರು, ನನ್ನ ಅತ್ತೆ ಸಹೋದರರಂತ ಎಲ್ಲ ಹನುಮಂತಯ್ಯನವರು, ಬುದ್ಧಿಜೀವಿಗಳು, ಮೇಧಾವಿಗಳು, ಕವಿಗಳು, ಭರತಾದ ಸಾವಿರಾರು ಈಗ ಇವರೆಲ್ಲ ಬಂದಿರತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೊಂದು ಒಂದು ಭೂಷಣ, ಒಂದು ಶೋಭೆ. ಹಾಗಾಗಿ ಬಂಧುಗಳೇ, ನನ್ನ ಪ್ರಾಸ್ತಾವಿಕವಾಗಿ ನನ್ನ ಮಾತು ಇಷ್ಟೇನೆ. ದೇಶದ ಜನರಿಗೆ ಎಲ್ಲರಿಗೂ ಅಕ್ಷರದ ಅರಿವು ಬರಬೇಕು. ಅಕ್ಷರವೇ ನಿಮ್ಮ ವಿಮೋಚನೆ ಮಾಡುವ ದೈವ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ದೇವರು ಯಾವುದು ಅಂತ ನನ್ನ ಯಾರಾದ್ರೂ ಕೇಳಿದ್ರೆ ನಾನು ಮಾರಮ್ಮ, ಮಂಕಳಮ್ಮ ಆ ದೇವರಿಲ್ಲ, ನನ್ನ ದೇವರು ಅಕ್ಷರ ದೇವ ಅಂತ ಹೇಳ್ತೀನಿ. ನಾನು ಈ ಅಕ್ಷರದಿಂದ ನಮಗೆ ತಿಳುವಳಿಕೆ ಬಂದದ್ದು, ಅಕ್ಷರದಿಂದ ನಮಗೆ ಅರಿವು ಬಂದದ್ದು, ಅಕ್ಷರದಿಂದ ನಾನು ವಿಮೋಚನೆಗೊಂಡಿರುವುದು. ಬಾಬಾ ಸಾಹೇಬ್ ಅವರು ಅದೇ ಮಾತನ್ನ ಹೇಳಿದ್ರು, ಶಿಕ್ಷಣ ನಿಮ್ಮನ್ನ ಬಿಡುಗಡೆ ಮಾಡುವ ಮಂತ್ರ, ಬೇರೆ ಯಾವ ಮಂತ್ರಗಳು ನಿಮ್ಮನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಹೇಳಿದ್ರು. ಆ ಶಿಕ್ಷಣ ಪಡೆದವನಿಗೆ ಜ್ಞಾನ ಪಡೆದವನು ತನ್ನ ಹಕ್ಕುಗಳಿಗಾಗಿ ಹೋರಾಡ್ತಾನೆ, ಸಮಾನತೆಗಾಗಿ ಹೋರಾಡ್ತಾನೆ, ನಾನೊಬ್ಬ ಮನುಷ್ಯ ಅನ್ನುವ ತಿಳುವಳಿಕೆ ಬರ್ತದೆ. ಈ ದೇಶಕ್ಕೆ ಬಹಳ ವರ್ಷಗಳ ಕಾಲ ಮನುಷ್ಯರಿಗೆ ನಾವು ಮನುಷ್ಯರು ಅನ್ನುವ ತಿಳುವಳಿಕೆ ಇರಲಿಲ್ಲ. ಪ್ರಾಣಿಗಳಿಗಿಂತಲೂ ಕೆಳಗೆ ವಾಸ ಮಾಡ್ತಾ ಇದ್ರು. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ಗುಲಾಮನನ್ನ ನೀನು ಗುಲಾಮ ಅಂತ ಕರೆ, ಅವನಿಗೆ ಎಚ್ಚರ ಉಂಟಾಗುತ್ತದೆ, ಅರಿವು ಉಂಟಾಗುತ್ತದೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಅಂತ ಬಾಬಾ ಸಾಹೇಬರು ಒಂದು ಮಾತನ್ನ ತಮ್ಮ ಇಡೀ ಜೀವನವನ್ನ ಸವಾಲಾಗಿ ಸ್ವೀಕಾರ ಮಾಡಿದವರು. ನಿಮ್ಮಂತೆ ನಮ್ಮಂತೆ ಅನೇಕ ಕಷ್ಟಗಳಿಗೆ ಗುರಿಯಾದವರು. ಒಂದು ಸಣ್ಣ ಟಾಂಗಾದಲ್ಲಿ ಅವರು ಪ್ರಯಾಣ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಶಾಲೆಯಲ್ಲಿ ಸಮಾನವಾದ ಅವಕಾಶಗಳು ಅವರಿಗೆ ಇರಲಿಲ್ಲ. ಅದನ್ನ ಚಾಲೆಂಜ್ ಆಗಿ ಸ್ವೀಕಾರ ಮಾಡಿ, ಸವಾಲಾಗಿ ಸ್ವೀಕಾರ ಮಾಡಿ ಶಿಕ್ಷಣವನ್ನು ಪಡೆದು ಹೊರದೇಶದಲ್ಲಿ ಅತ್ಯುತ್ತಮ ಶಿಕ್ಷಣ ಸಿಕ್ಕುವ ಕಡೆಗೆ ಹೋಗಿ ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರದಲ್ಲಿ ಬಹಳ ದೊಡ್ಡ ಪಂಡಿತರಾಗಿ ಅವರು ರೂಪುಗೊಂಡರು. ನಮಗೆ ಅವರಿಂದ ಕಲಿಬೇಕಾದ ಪಾಠ ಏನು ಅಂದ್ರೆ, ಕಷ್ಟಗಳಿಂದ ಕೊರಗುವುದಲ್ಲ, ಕಷ್ಟಗಳಿಂದ ನೋವು ಪಡೆಯೋದು ಮಾತ್ರ ಅಲ್ಲ. ಅಂದ್ರೆ ಕೇವಲ ಕೆಲವರ ದೇಶ ಅಲ್ಲ, ಇದು ಎಲ್ಲರ ದೇಶ. ಪ್ರಪಂಚದಲ್ಲಿರುವ ಕೋಟಿ ಕೋಟಿ ಜನ ಭಾರತದ ಕಡೆ ಇವತ್ತು ಯಾಕೆ ನೋಡ್ತಿದ್ದಾರೆ ಅಂದ್ರೆ, ಈ ದೇಶದಲ್ಲಿರುವ ದುಡಿಯುವ ಶಕ್ತಿ ಇದೆಯಲ್ಲ, ಯುವಜನರು 65% ಯುವಜನರು ದೇಶದಲ್ಲಿದ್ದಾರೆ. ಅವರ ಹೆಕ್ಕರೆ ನಾವು ಈ ದೇಶವನ್ನ ಕಟ್ಟುತ್ತೇವೆ, ಬಲಿಷ್ಠವಾಗಿ ಕಟ್ತೇವೆ, ಅತ್ಯುತ್ತಮವಾಗಿ ಕಟ್ತೇವೆ ಅಂತ ನಿಮಗೆಲ್ಲ ಗೊತ್ತಿರಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಕೇವಲ 20% ಜನರಿಗೆ ಮಾತ್ರ ಅಕ್ಷರ ಜ್ಞಾನ ಇದ್ದದ್ದು, 80% ಜನರು ಅನಕ್ಷರಸ್ಥರು. ಇವತ್ತು ನಾವು 80% ಜನರನ್ನ ಅಕ್ಷರಸ್ಥರನ್ನಾಗಿ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಅನೇಕ ವರ್ಷಗಳ ಕಾಲ ಅಧಿಕಾರ ಮಾಡಿದೆ, 80% ಜನರನ್ನ ಅಕ್ಷರಸ್ಥರನ್ನಾಗಿ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಎಲ್ಲರಿಗೂ ಸ್ವಾಭಿಮಾನದ ಬದುಕನ್ನು ಕೊಡುವ ಕೆಲಸವನ್ನು ಮಾಡಿದೆ. ಇವತ್ತು ನೀವು ಉಚಿತವಾಗಿ ಅಕ್ಕಿ ಪಡಿತಿದ್ರೆ, ಆ ಅಕ್ಕಿಯನ್ನು ಕೊಡೋದಕ್ಕೆ ಮಾಡಿರ್ತಕ್ಕಂಥ ಕಾಯ್ದೆ ಇದೆಯಲ್ಲ, ಆಹಾರದ ಹಕ್ಕಿನ ಕಾಯ್ದೆ, ಅದು ಆದದ್ದು ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾದಾಗ ಆಗಿದ್ದಾಗ, ಸೋನಿಯಾ ಗಾಂಧಿ ಅವರು ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾಗ. ಕೊಡುವ ಶಕ್ತಿ ಬಂದದ್ದು ಯಾರಿಂದ ಗೊತ್ತೇನು? ಬಾಬು ಜಗಜೀವನ್ ರಾಮ್ ಅವರು ಕೃಷಿ ಮಂತ್ರಿ ಆಗಿದ್ದಾಗ ಈ ದೇಶದಲ್ಲಿ ನಮಗೆ ಬೇಕಾದಷ್ಟು ಅಕ್ಕಿ, ಧಾನ್ಯ, ಗೋಧಿ ಬೆಳೆಯುವ ಶಕ್ತಿ ಇರಲಿಲ್ಲ. ಆ ವ್ಯವಸಾಯ ಕ್ಷೇತ್ರಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟು ವೈಜ್ಞಾನಿಕವಾದ ಆಧಾರಗಳನ್ನು ತಂದು ಆ ಬೆಳವಣಿಗೆ, ಆಹಾರ ಧಾನ್ಯಗಳ ಬೆಳವಣಿಗೆ 10 ಪಟ್ಟು 20 ಪಟ್ಟು ಜಾಸ್ತಿ ಬೆಳೆಯುವಂತೆ ಮಾಡಿದ್ದು ಜಗಜೀವನ್ ರಾಮ್. ಅದಕ್ಕಾಗಿ ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕರೀತಾರೆ. ಇವತ್ತು ನಮ್ಮ ಗೋಡನ್ಗಳಲ್ಲಿರುವ ಆಹಾರ ಧಾನ್ಯಗಳನ್ನ ನೀವೇನಾದ್ರೂ ನೋಡಿದ್ರೆ, ಇನ್ನು 10 ವರ್ಷ ಏನು ಬೆಳೆದೆ ಅಂದ್ರೆ ನಮ್ಮ ದೇಶದ ಜನ ಹಸಿವಿನಿಂದ ಸಾಯುವ ಪರಿಸ್ಥಿತಿ ಇಲ್ಲ. ಅಷ್ಟು ನಮ್ಮ ಗೋಡನ್ಗಳಲ್ಲಿ ಆಹಾರ ಧಾನ್ಯ ಸಂಗ್ರಹವಾಗಿದೆ. ಇದರ ಅರ್ಥ ನಾವು, ನಮ್ಮ ಅನ್ನದಾತರು, ರೈತರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಹಾರವನ್ನು ಬೆಳೆದು ದೇಶದ ಜನರನ್ನ ರಕ್ಷಣೆ ಮಾಡುತ್ತಿದ್ದಾರೆ. ನಮ್ಮ ಬಿಲ್ಡಿಂಗ್ಗಳು ಆಹಾರ ಕೊಡೋದಿಲ್ಲ, ನಮ್ಮ ಕಾರ್ಖಾನೆಗಳು ಆಹಾರ ಕೊಡೋದಿಲ್ಲ. ರೈತರು ಬೆಳೆದ್ರೆ ಮಾರುತ್ತದೆ, ಇಲ್ಲದೆ ಇದ್ರೆ ನಾವು ಪೇಪರ್ ತಿಂದು ಬದುಕಕ್ಕಾಗಲ್ಲ, ಬೇರೆ ಬೇರೆ ಮೆಷಿನರಿಗಳನ್ನು ತಿಂದು ಬದುಕಕ್ಕಾಗಲ್ಲ. ಅಕ್ಕಿನೇ ಬೇಕು ಬದುಕಬೇಕಾದ್ರೆ ತಿನ್ಲಿಕ್ಕೆ. ಅದನ್ನ ಮಾಡಿದ್ದು ಈ 60-75 ವರ್ಷಗಳಲ್ಲಿ 10 ಪಟ್ಟು ಹೆಚ್ಚು ಬೆಳೆಯುವ ಶಕ್ತಿ ಬಂದದ್ದು, 10 ಪಟ್ಟು ಧಾನ್ಯಗಳನ್ನು ಬೆಳೆಯುವ ಶಕ್ತಿ ಬಂದದ್ದು. ಇವತ್ತು ಚಿಂತಾಮಣಿ ನಾನು 35 ವರ್ಷದಿಂದ ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ಇರುವ ವ್ಯತ್ಯಾಸ ಬಹಳ ದೊಡ್ಡ ವ್ಯತ್ಯಾಸ.
ಅವತ್ತು ಅನೇಕ ಗುಡಿಸಲುಗಳಿದ್ವು, ಇವತ್ತು ಗುಡಿಸಲುಗಳನ್ನ ನೀವು ನೋಡ್ತಿಲ್ಲ, ತಾರಸಿ ಮನೆಗಳನ್ನು ಕಟ್ಟಿರುವ ಚಿಂತಾಮಣಿಯನ್ನ ನೋಡ್ತಾ ಇದ್ದೀರಿ. ಇದು ಬರೀ ಚಿಂತಾಮಣಿ ಪ್ರಶ್ನೆ ಮಾತ್ರ ಅಲ್ಲ, ಇಡೀ ಭಾರತದ ಹಳ್ಳಿಗಳ ಪ್ರಶ್ನೆ ಕೂಡ ಇದರಲ್ಲಿ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಈ ದೇಶವನ್ನ ಆಳಿದವರು, ಈ ದೇಶವನ್ನು ಕಟ್ಟಿದವರು. ಜಗಜೀವನ್ ರಾಮ್ ಅವರನ್ನ ನವಭಾರತ ನಿರ್ಮಾತೃಗಳು ಅಂತ ಕರೀತಾರೆ. ನೆಹರು ಅವರನ್ನ, ಪಟೇಲ್ ಅವರನ್ನ, ಇವರೆಲ್ಲರೂ ನವಭಾರತವನ್ನ ಕಟ್ಟಿದ ವೀರ ಸೇನಾನಿಗಳು. ಅದಕ್ಕಾಗಿ ಅವರನ್ನ ನಾವಿವತ್ತು ನೆನೀತಾ ಇದ್ದೀವಿ. ಇಷ್ಟು ಸಂಭ್ರಮದ ಜನ್ಮದಿನಾಚರಣೆಯನ್ನ ತಾವೆಲ್ಲರೂ ಬಂದು ಆಚರಣೆ ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರಿಗೆ ನಮಸ್ಕಾರ. ಅದೇ ರೀತಿಯಾಗಿ ದಲಿತ ಮತ್ತು ಅಲ್ಪಸಂಖ್ಯಾತ ಒಕ್ಕೂಟದ ವತಿಯಿಂದ ಗೌರವ ಸಮರ್ಪಣೆ. ತುರ್ತು ಕೆಲಸದಲ್ಲಿ ಅವರು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಉಮಾದೇವಿ ಮೇಡಮ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅಂತಕ್ಕಂಥ ಹುಡುಗ 572 ಅಂಕಗಳನ್ನು ಪಡೆದು ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ. ಇವರಿಗೆ ಸಂಜನಾ, ಅದ್ವಿತಾ ಕೆಎಲ್, ನೀರಜ್ ಎಲ್ಎಂ, ತೇಜಸ್ ಎಚ್ಆರ್, ದಯವಿಟ್ಟು ಅವರ ಪೋಷಕರು ಕೂಡ ಬಂದು ಸಹಕಾರ ಕೊಡಬೇಕು. ಮೂರ್ತಿ ಜೈನ್, ದಯವಿಟ್ಟು ಸನ್ಮಾನ ಆಗಿರತಕ್ಕಂತಹ ಮುದ್ದು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನೇಕ ಮಟ್ಟಿಗೆ ಸಹಕಾರ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಸನ್ಮಾನಿತರ ಒಂದು ಸುಯೋಗದಲ್ಲಿ ಈ ಮುದ್ದು ಮಕ್ಕಳು ಪ್ರತಿಭಾ ಪುರಸ್ಕಾರವನ್ನು ಪಡೆಯಲಿದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮೂರಿನ ಮಕ್ಕಳು ಅವರ ಒಂದು ಪ್ರತಿಭೆ ಇನ್ನಷ್ಟು ಮುಂದಿನ ವ್ಯಾಸಂಗದಲ್ಲಿ ಹೆಚ್ಚಿನ ಅಂಕಗಳು ಗಳಿಸಲಿ ಅಂತ ಬಾಬಾ ಸಾಹೇಬರ ಒಂದು ಆಶಯವಂತೆ ಹೆಚ್ಚಿನ ಶಿಕ್ಷಣ ಪಡೆದು ಉನ್ನತ ಸ್ಥಾನಗಳನ್ನು ಅಲಂಕರಿಸಲಿ, ನಮ್ಮ ಚಿಂತಾಮಣಿ ತಾಲೂಕಿಗೆ ಉತ್ತಮ ಹೆಸರನ್ನು ತರಲಿ ಅಂತ ಆಶಿಸುತ್ತಿದ್ದೇವೆ. ಸನ್ಮಾನದಲ್ಲಿ ಭಾಗವಹಿಸಿದ ಶಾಸಕರು ಹಾಗೂ ಈ ಕ್ಷೇತ್ರದ ಈ ಜಿಲ್ಲೆಯ ಸಂಸ್ಥೆಗಳಲ್ಲಿ ಹೋರಾಟ ಮಾಡಿದಂತಹ ಮುಖ್ಯಸ್ಥರು ಇದ್ದಾರೆ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು ಮನವಿ ಮಾಡ್ತಾರೆ. ಸಾರ್ವಜನಿಕರಿಗೂ ಕೂಡ ಕಾರ್ಯಕ್ರಮದ ಆಯೋಜಕರ ಪರವಾಗಿ ಅಥವಾ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಲಾಗ್ತಾ ಇದೆ. ಸಾಧಕರಿಗೆ ಗೌರವ ಸಮರ್ಪಣೆಯ ಕಾರ್ಯವನ್ನು ನಿರ್ವಹಿಸಿಕೊಂಡಿರ್ತಕ್ಕಂಥ ಚಲಪತಿ ಸಾರ್ ಅವರಿಗೆ ಧನ್ಯವಾದಗಳು. ದಯವಿಟ್ಟು ಜೋರ ಚಪ್ಪಾಳೆ ಬರಲಿ. ಈ ಸನ್ಮಾನಕ್ಕೆ ನಿಜವಾಗಿ ಅವರು ಅರ್ಹರು. ಅಂಬೇಡ್ಕರ್ ಭವನ, ಮಾನ್ಯ
ಚಿಂತಾಮಣಿಯ ಜನಪ್ರಿಯ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅಭಿವೃದ್ಧಿಯ ಅಧಿಕಾರಿಗಳು ಎನಿಸಿಕೊಂಡಿರ್ತಕ್ಕಂಥವರು, ದಲಿತ ವರ್ಗಗಳ ಮೇಲೆ ವಿಶೇಷವಾದಂತಹ ಒಂದು ಕಾಳಜಿಯನ್ನ ಹೊಂದಿರತಕ್ಕಂಥ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಭವನಕ್ಕೆ ಹೆಚ್ಚುವರಿಯಾಗಿ 9 ಕೋಟಿ ವಿಶೇಷ ಅನುದಾನ ತಂದಿದ್ದಕ್ಕಾಗಿ ಅವರಿಗೆ ವಿಶೇಷವಾದಂತಹ ಜೋರಾದ ಚಪ್ಪಾಳೆಯೊಂದಿಗೆ ಕಂಚಿನ ಅಂಬೇಡ್ಕರ್ ಪುಸ್ತಕವನ್ನ ಅವರಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಇವರು ಸನ್ಮಾನವನ್ನ ಏರ್ಪಡಿಸಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲರೂ ಆಸನಗಳಲ್ಲಿ ಆಶ್ರಯದಲ್ಲಿ ಈ ದಿನ ಭಾರತರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ಹಾಗೂ ಹಸಿರು ಕ್ರಾಂತಿಯ ಅಧಿಕಾರಿಯಾಗಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ, ಇವೆರಡು ಒಟ್ಟಿಗೆ ಇಂದಿನ ಸಂಪ್ರದಾಯದಂತೆ ಒಟ್ಟಿಗೆ ಈ ಎರಡು ಜಯಂತಿಗಳನ್ನ ಮಾಡ್ತಕ್ಕಂಥದ್ರ ಕಾರ್ಯಕ್ರಮದಲ್ಲಿರುವ ಕರ್ನಾಟಕ ಜನಪದ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶಿವಪ್ರಸಾದ್ ಅವರೇ, ಈ ಭಾಗದಲ್ಲಿ ಲೋಕಸಭೆಗೆ ಸ್ಪರ್ಧಿಸಿದಂತ ಶ್ರೀಯುತರಾದಂಥ ಗೌತಮ್ ಅವರೇ, ನಗರಸಭೆಯ ಅಧ್ಯಕ್ಷರಾದಂಥ ಜಗನ್ನಾಥ್ ಅವರೇ, ಆನಂದ್ ಅವರೇ, ಕಮಿಷನರ್ ಆಗಿರ್ತಕ್ಕಂಥ ಚಲಪತಿ ಅವರೇ, ರಕ್ಷಣಾಧಿಕಾರಿಗಳಾದಂಥ ರಮಾದೇವಿ ಅವರೇ, ನಗರ ಯೋಜನಾ ಪ್ರದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ್ ಬಾಬು ಅವರೇ, ನಗರಸಭೆಯ ಸದಸ್ಯರುಗಳಾಗಿರ್ತಕ್ಕಂಥ SSLC, PUC ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಏನು ಸನ್ಮಾನಿಸಲ್ಪಟ್ಟಂತ ಎಲ್ಲ ಗೌರವಾನ್ವಿತರೆ, ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಸಮುದಾಯಗಳ ಮುಖಂಡರೇ ಮತ್ತು ಎಲ್ಲ ಬಂಧುಗಳೇ, ಸ್ನೇಹಿತರೆ ಹಾಗೂ ಮಾಧ್ಯಮ ಮಿತ್ರರು, ಈಗ ಸಮಯ ಬಹಳಷ್ಟು ಆಗಿದೆ. ಬೆಳಗ್ಗೆ 9:30 ಶುರುವಾಗಿರುವುದು ನಮ್ಮ ಕಾರ್ಯಕ್ರಮಗಳು. ಚಿಕ್ಕಬಳ್ಳಾಪುರದಿಂದ ಮೆರವಣಿಗೆಯಿಂದ ಪ್ರಾರಂಭ ಆಗಿ ಶಿಡ್ಲಘಟ್ಟದಲ್ಲಿ ಅಂಬೇಡ್ಕರ್ ಭವನ, ಪುರಭವನ ಮತ್ತು ಸರ್ಕಾರಿ ನೌಕರರ ಭವನ, ಈ 3 ಶಂಕುಸ್ಥಾಪನೆ ನೆರವೇರಿಸಿ ಅಲ್ಲಿ ಮಾಹಿತಿಯನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತು ಬಾಬು ಜಗಜೀವನ್ ರಾಮ್ ಅವರಿಗೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಗೌರವ ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಸಂಪರ್ಕ ಮಾಡಿ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಬಾಬು ಜಗಜೀವನ್ ರಾಮ್ ಅವರು ಒಂದು ವರ್ಗ ಅಥವಾ ಒಂದು ಅವರು ನಮಗೆಲ್ಲರಿಗೂ ಮಾರ್ಗದರ್ಶಕರು. ಅವರ ಜೀವನಗಳು ನಮಗೆ ಭವಿಷ್ಯ ನಮ್ಮ ಮುಂದಿನ ಹಾದಿಯನ್ನ ತೋರಿಸತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವರಾದ್ರಿಂದ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿದ್ರು. ನಾವು ಸಹ ಎಲ್ಲರಿಗೂ ಬರಬೇಕು ಅಂತ ಹೇಳಿದ್ವಿ. ನಮ್ಮ ಮನವಿಗೆ ತಾವೆಲ್ಲರೂ ಹೋಗ್ಬಿಟ್ಟು ಇಷ್ಟು ಸಮಯ ಆದ್ರೂ ಕೂಡ ತಾವೆಲ್ಲರೂ ಇಲ್ಲೇ ಕೂತಿದ್ದು ಈ ಭಾಗದ ಶಾಸಕನಾಗಿ ತಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತು ಇಲ್ಲಿ ಕೂತಿರುವಂತದ್ದಕ್ಕೆ ಸಾಧ್ಯ ಆಗ್ತಾ ಇದೆ. ಎಲ್ಲ ಇರ್ಬೋದು, ಶಿಕ್ಷಕರು ಇರ್ಬೋದು, ಅಥವಾ ಇತರ ಅಧಿಕಾರಿ ವರ್ಗದವರು ಇರ್ಬೋದು, ಅಥವಾ ರಾಜಕೀಯ ನಾಯಕರಿರ್ಬೋದು, ಅಥವಾ ಸಮಾಜ ಸೇವಕರು ಇರ್ಬೋದು. ಎಲ್ಲರಿಗೂ ಇವತ್ತು ಒಂದು ಸಮಾಜದಲ್ಲಿ ಗೌರವ ಸಿಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಒಂದು ಸಂವಿಧಾನ ಬಹಳ ವಿಸ್ತೃತವಾಗಿ ಎಲ್ಲಾ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಂವಿಧಾನವನ್ನ ರಚನೆ ಮಾಡತಕ್ಕಂಥ ಜವಾಬ್ದಾರಿಯನ್ನು ಹೊತ್ತು ಸ್ವಂತ ಅವರ ಬದುಕನ್ನ ಅದರಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು. ಅಂದ್ರೆ ಏನು ಅವರು ನಡೆದು ಬಂದಂತ ದಾರಿ, ಅವರ ಬಾಲ್ಯ ಇರ್ಬೋದು, ನಂತರದ ದಿನಗಳಿರ್ಬೋದು, ನಿರಂತರವಾಗಿ ಅಸ್ಪೃಶ್ಯತೆ ಸಮಾಜಗಳನ್ನ ಏನೇನೋ ಅವರು ಎದುರಿಸಿದ್ರು, ಅವೆಲ್ಲವನ್ನ ಅವರು ಈ ಒಂದು ಸಂವಿಧಾನದಲ್ಲಿ ನಾನು ಅನುಭವಿಸಿರ್ತಕ್ಕಂಥ ಅವಮಾನಗಳು, ನನಗಾಗಿರ್ತಕ್ಕಂಥ ಅವಮಾನ, ಇನ್ನು ಮುಂದೆ ಯಾರೇ ಆಗಲಿ ಈ ದೇಶದಲ್ಲಿ ಶೋಷಿತ ವರ್ಗದವರಾಗ್ಬೋದು, ಮತ್ತೊಬ್ಬರಾಗ್ಬೋದು,
ಎಲ್ಲರಿಗೂ ಸಮಾನವಾದಂತಹ ಹಕ್ಕಿರಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಪವಿತ್ರ ಗ್ರಂಥ ಅಂತ ಹೇಳಿದ್ರೆ ತಪ್ಪಾಗಲಾರದು. ಭಗವದ್ಗೀತೆಗೆ ನಾವು ಎಷ್ಟು ಹಿಂದೂಗಳು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಇವತ್ತು ಸಂವಿಧಾನಕ್ಕೂ ಕೂಡ ಅಷ್ಟೇ. ನಾವು ಕೆಲವು ತಿದ್ದುಪಡಿಗಳನ್ನ ತರಬಹುದೇ ವಿನ ಮೂಲ ಸಂವಿಧಾನದ ಆಶಯ ಏನಿದೆ ಆ ಆಶಯವನ್ನ ಯಾರು ಇವತ್ತು ತಿಳಿಸಲಿಕ್ಕೆ ಅಥವಾ ಅದನ್ನ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳು ಅವು ಯಾವುದಕ್ಕೂ ಇವತ್ತು ನಮ್ಮ ಕಾನೂನಿನ ವ್ಯವಸ್ಥೆಯಲ್ಲಿ ಅದಕ್ಕೆ ಅವಕಾಶಗಳಿಲ್ಲ. ನಿಮಗೆ ಗೊತ್ತಿದೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸಂವಿಧಾನ ಪೀಠ ಅಂತಕ್ಕಂಥದ್ದು ಒಂದು ಇದ್ದೇ ಇರ್ತದೆ. ಸಂವಿಧಾನದ ಮೇಲೆ ಯಾವುದೇ ರೀತಿಯಾದ ಬದಲಾವಣೆ ತರ್ತಕ್ಕಂಥದ್ದಾದಾಗ ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಾಗುತ್ತೆ ಮತ್ತು ಸಂವಿಧಾನ ಪೀಠ ಅದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದರ ಬಗ್ಗೆ ಸೂಕ್ತ ತೀರ್ಮಾನ. ಅದೇ ಬಗ್ಗೆ ಬಡವರಿಗೆ ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಅವರನ್ನ ಯಾವ ರೀತಿ ಸಮಾಜ ನೋಡ್ತದೆ ಅಂತಕ್ಕಂಥದ್ದು ನಾವು ನೋಡಬಹುದು. ಅದು ಆ ವರ್ಗ ಈ ವರ್ಗ ಅಂತಕ್ಕಂಥದ್ದಲ್ಲ. ಹಿಂದೆ ಏನು ನಮ್ಮ ಲಿಟ್ರಸಿ ಅಂತ ಹೇಳಿ ಶೈಕ್ಷಣಿಕ ಒಂದು ತಿಳುವಳಿಕೆ ಇತ್ತು ಅಂತ ಹೇಳ್ತಾರೆ. ಆದ್ರೆ ಇವತ್ತು ಅಕ್ಷರಜ್ಞಾನ ಇತ್ತು ಅಂತ ಹೇಳ್ತಾರೆ. ಈಗ ಎಷ್ಟು ಮಟ್ಟಿಗೆ ನಾವು ಅಕ್ಷರಜ್ಞಾನವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ನೋಡಿದಾಗ ತಂತಾನಾಗೆ ಸಮಾಜದಲ್ಲಿ ಬದಲಾವಣೆ ಆಗ್ತದೆ. ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ನಾವು ಮತ್ತೆ ಅದನ್ನು ಯಾವ ರೀತಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಂತವಾಗಿ ಅವರು ಓದಿ ವಿದೇಶಗಳಲ್ಲಿ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅವರು ಹೆಚ್ಚುವರಿ PhD ಮಾಡ್ತಕ್ಕಂಥದ್ದು. ನಂತರ ನಾನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಸ್ವಲ್ಪ ದಿವಸ ವ್ಯಾಸಂಗ ಮಾಡ್ತಕ್ಕಂಥದ್ದು. ಇವೆಲ್ಲ ಮಾಡಿದ ನಂತರ ಅವರು ಒಂದು ಆರ್ಥಿಕ ತಜ್ಞ ಒಂದೇ ಅಲ್ಲ, ಕಾನೂನು ತಜ್ಞರು ಓದುಕೂಡ ಕಾನೂನು ಅಭ್ಯಾಸವನ್ನು ಸಹ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥದ್ದು. ಇಷ್ಟೆಲ್ಲ ವಿದ್ಯಾರ್ಥಿಯನ್ನು ಇಟ್ಕೊಂಡಿರ್ತಕ್ಕಂಥವರು ಈ ದೇಶದ ಸಂವಿಧಾನ ಬರೀತಕ್ಕಂಥದ್ದಕ್ಕೆ ಯಾರು ಅವ್ರಿಗಿಂತ ಮೇಲು ವ್ಯಕ್ತಿತ್ವ ಯಾರು ಇಲ್ಲ ಅಂತಕ್ಕಂಥದ್ದು ಎಲ್ಲರೂ ಗ್ರಹಿಸಿ ಅವತ್ತು ಆ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ಅಂತ ಅಂಬೇಡ್ಕರ್ ಅವರ ಹಾಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಇವತ್ತು ನಾವೆಲ್ಲರೂ ನಡೀತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಏನು ಸಮಾಜದಲ್ಲಿ ಒಂದು ಅಸ್ಪೃಶ್ಯತೆಯನ್ನು ನಿವಾರಣೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಆ ಎಲ್ಲಾ ಪ್ರಯತ್ನ ಅದ್ದಾಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಯಾರಿಗೂ ನೇರವಾಗಿ ನಾನು ಹೆಸರನ್ನು ತೆಗೆದುಕೊಂಡಿಲ್ಲ. ಸಮಾಜದಲ್ಲಿ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಅವ್ರು ಕಂಡಂತ ಕನಸುಗಳು, ಅವರ ಆಶಯಗಳು ಇವತ್ತು ಅಸ್ಪೃಶ್ಯತೆ ನಿವಾರಣೆ ಆಗಿದೆಯಾ? ಸಮಾಜದಲ್ಲಿ ಮೇಲು ಕೀಳು ಅಂತಕ್ಕಂಥ ಭಾವನೆಗಳು ಹೋಗಿದವ? ಸಮಾಜ ನಿರ್ಮಾಣ ಆಗಿದೆಯಾ? ಅದಕ್ಕೆ ಏನ್ ಬೇಕು? ಇವತ್ತು ಶಿಕ್ಷಣ ಹೆಚ್ಚು ಕೊಡುವಂತ ಒಂದು ಕೆಲಸ ಆಗಬೇಕು. ಶಿಕ್ಷಕರಾದಾಗ ಅವ್ರಿಗೆ ಉದ್ಯೋಗಾವಕಾಶ ಸಿಗಬೇಕು. ಅವರು ಉದ್ಯೋಗ ರಹಿತವಾಗಿ ಇದ್ದಂತ ಸಂದರ್ಭದಲ್ಲಿ ಅವರ ಮನಸ್ಸುಗಳು ಬೇರೆ ಬೇರೆ ಆಲೋಚನೆ ಹೋಗ್ತವೆ. ಬೇರೆ ರೀತಿ ಸಮಾಜದಲ್ಲಿ ಬೇರೆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗುವಂತದ್ದಾಗುತ್ತೆ. ಇವೆಲ್ಲ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಉದ್ದೇಶ. ಈ ಸಂವಿಧಾನದ ಅಡಿಯಲ್ಲಿ ನಮ್ಮನ್ನ ಅದೇ ನಿರೀಕ್ಷೆ ಮಾಡಿರ್ತಕ್ಕಂಥದ್ದು. ಇವತ್ತೇನೋ ಸಂವಿಧಾನ ಇದೆ, ನಮ್ಮನ್ನು ನಾವು ಓದ್ಕೊಂಡ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಸಂವಿಧಾನದ ಚೌಕಟ್ಟಿನಲ್ಲಿ ಈ ಕಾರ್ಯಾಂಗ, ರಾಜ್ಯಾಂಗ, ನ್ಯಾಯಾಂಗ ನಾವೆಲ್ಲರೂ ಕೆಲಸ ನಿರ್ವಹಿಸತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಜವಾಬ್ದಾರಿ. ಅದರಿಂದ ಇವತ್ತು ನಾನು ತಮ್ಮೆಲ್ಲರಿಗೂ ಹೇಳೋದಿಷ್ಟೇ, ಖಂಡಿತ ನನ್ನ ಉದ್ದೇಶ ಇರ್ತಕ್ಕಂಥದ್ದು ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದ ಮಾಡಿರ್ತಕ್ಕಂಥದ್ದಕ್ಕೆ ಈಗ 2 ವರ್ಷದಲ್ಲಿ ನನ್ನ ಶಕ್ತಿ ಮೀರಿ ಹಲವಾರು ಕಾರ್ಯಕ್ರಮಗಳನ್ನು ತಂದಿದ್ದೇನೆ. ಈಗ 19ನೇ ತಾರೀಕು ನಗರಸಭೆಯ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದೀವಿ. ಮತ್ತೊಂದು ಕೆಲವು ದಿವಸಕ್ಕೆ ಮತ್ತೊಂದು ಕಾರ್ಯಕ್ರಮಗಳು ಮಾಡ್ತೀವಿ. ಇನ್ನು ಹಲವಾರು ಕಾರ್ಯಕ್ರಮಗಳು ಒಂದೊಂದೇ ಈಗ ನಾವು ಜೋಡಣೆ ಆಗ್ತಾ ಇದೆ, ಟೆಂಡರ್ಗಳು ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಇನ್ನ 3 ವರ್ಷ ಅವಧಿ ಇದೆ. ರೈತರ ಬದುಕಿನಲ್ಲಿ ಬದಲಾವಣೆ ಆಗಬೇಕು, ಅಂತರ್ಜಲ ವೃದ್ಧಿ ಆಗಬೇಕು, ಕುಡಿಯುವ ನೀರಿಗೆ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು. ಶಾಶ್ವತ ಪರಿಹಾರ ಮಾಡಬೇಕಾದ್ರೆ ಏನ್ ಮಾಡಬಹುದು? ಇಲ್ಲ ಬೇರೆ ರೀತಿಯಾಗಿ ನಾವು ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಮಾಡಿದಾಗ ತಂತಾನಾಗೆ ಬೇರೆ ರೀತಿಯಲ್ಲಿ ಇವತ್ತಿರ್ತಕ್ಕಂಥ ನಮ್ಮ ಬೋರ್ವೆಲ್ ವ್ಯವಸ್ಥೆ ಮತ್ತೊಂದರಲ್ಲಿ ನೀರು ಹೆಚ್ಚಾದಾಗ ರೈತರು ಬದುಕತಕ್ಕಂಥದಕ್ಕೆ ದಾರಿ ಆಗುತ್ತೆ. ಈ ರೀತಿ ಎಲ್ಲಾ ಕನಸುಗಳನ್ನ ಕಟ್ಕೊಂಡು ಎಲ್ಲರಿಗೂ ನಾವು ನೇರವಾಗಿ ಪ್ರತಿಯೊಂದು ಮನೆಗೂ ಒಂದು ಸೌಲಭ್ಯ ಕೊಡಕ್ ಸಾಧ್ಯ ಇಲ್ಲದೆ ಇರ್ಬೋದು. ಒಬ್ಬ ಶಾಸಕನಾಗಿ ನನಗೇನು ಮಾಡಿದ್ರು ವೈಯಕ್ತಿಕವಾಗಿ ಕೇಳಿದ್ರೆ ನಾನು ಹೇಳಿ ಕಷ್ಟ ಆಗುತ್ತೆ. ಇವತ್ತು ಸರ್ಕಾರದ ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನ ಇವತ್ತು ವೈಯಕ್ತಿಕವಾಗಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ, ನಮ್ಮ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ
ನಾಯಕರು ರಾಹುಲ್ ಗಾಂಧಿ ಅವರು, ನಮ್ಮ ನಾಯಕಿ ಸೋನಿಯಾ ಗಾಂಧಿ ಅವರು, ನಮ್ಮ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು, ನಮ್ಮ ಮತ್ತೊಬ್ಬರು ನಾಯಕರು ಡಿ ಕೆ ಶಿವಕುಮಾರ್ ಅವರು, ಇವರೆಲ್ಲರೂ ಏನು ಮಾತು ಕೊಟ್ಟಿದ್ರು ಆ ಮಾತಿನಂತೆ ಇವತ್ತು 52,000 ಕೋಟಿಗೂ ಹೆಚ್ಚು ಇವತ್ತು ನೇರವಾಗಿ 5 ಗ್ಯಾರಂಟಿಗಳ ಮುಖಾಂತರ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಜನ ಅದೊಂದನ್ನೇ ಇವತ್ತು ನಂಬಿಕೊಂಡು ಇರೋದಕ್ಕೂ ಸಾಧ್ಯ ಇಲ್ಲ. ಅದೊಂದು ರೀತಿ ಅವರ ಗೌರವವಾಗಿ ಬದುಕುವಂತದಕ್ಕೆ ಹಣದುಬ್ಬರ ಆಗಿರ್ತಕ್ಕಂಥದ್ದು ಇವೆಲ್ಲ ಬೇರೆ ಬೇರೆ ಕಾರಣಗಳಿಂದ ಅವರಿಗೊಂದು ಸೀಮಿತವಾಗಿ ಒಂದು ಗೌರವವಾಗಿ ಒಂದು ಬದುಕುವಂತದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ. ಆದ್ರೆ ಬೇರೆ ಸೌಲಭ್ಯ ಬೇರೆ ಕೇಳ್ತಾರೆ. ಶೈಕ್ಷಣಿಕವಾಗಿ ಬೇಕಾದಂತಹ ಅಭಿವೃದ್ಧಿಗಳು, ರಸ್ತೆ ಮೂಲಭೂತ ಸೌಲಭ್ಯಗಳು, ಇನ್ನು ಬೇರೆ ಬೇರೆ ಕೆಲವು ಕಾರ್ಯಕ್ರಮಗಳು ಅವೆಲ್ಲ ನಾವು ಕೈ ಬಿಡಲು ಸಾಧ್ಯ ಇಲ್ಲ. ಅದನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಬಹಳಷ್ಟು ಜವಾಬ್ದಾರಿಯುತವಾಗಿ ಈ ಆರ್ಥಿಕ ವ್ಯವಸ್ಥೆಯನ್ನ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಂವಿಧಾನದ ಚೌಕಟ್ಟಿನಲ್ಲಿ ಅವೆಲ್ಲದಕ್ಕೂ ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ದೃಶ್ಯವನ್ನು ನೀವು ನೋಡಿರ್ಬೋದು. ಅವರು ಅಷ್ಟೊಂದು ತೀಕ್ಷ್ಣವಾಗಿ ಕೆಲವು ವಿಚಾರಗಳನ್ನು ಬೆಂಬಲವಾಗಿ ನಿಲ್ಲಬೇಕಂತ ಈ ಕಾರ್ಯಕ್ರಮ ಪರವಾಗಿ ನಾನು ಅವ್ರನ್ನ ಕೇಳ್ಕೊಂತ ಇದ್ದೀನಿ. ಈಗ ಈ ಒಂದು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ವತಿಯಿಂದ ನಡೀತಾ ಇರತಕ್ಕಂತ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಷ್ಟು ಊರಿನ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಅಷ್ಟು ಊರಿನ ಅವರಿಗೆ ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತಾರೆ.